ಅಮ್ಮ ಇದು ಅವ್ವ ಮತ್ತು ಜಯಕ್ಕ ದೊಡ್ಡವದಾಳಲ್ಲ ಅವರು ಇಬ್ಬರು ಸೇರಿ ಅಂಗನವಾಡಿ ಟೀಚರ್ಗೆ ಹೊಡೆದಾರಂತಲ್ಲ. ಎದಕ್ಕೆ ಯಮ್ಮ? ಸೊಕ್ಕಪ್ಪ ಸೊಕ್ಕು ಹೆಚ್ಚಾಗಿ ಹೊಡೆದಾಳ. ಯಾಕಂದ್ರೆ ನಿಮ್ಮಪ್ಪ ಎಲ್ಲಿ ಕೆಲ್ಸಕ್ಕೆ ಅದಕ್ಕೆ ಕಳ್ಸಂಗಿಲ್ಲ, ಚಂದಾಗ ಮನ್ಯಾಗ ಕುಂತು ತಿನ್ಲಿ ಅಂತ ಬಿಟ್ಟಾನಲ್ಲ. ಮನಿ 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 ಅಡ್ಡಾಡ್ತಾಳ, ಇಂಥದೆಲ್ಲ ಕಿತಿಬಿ ಮಾಡ್ತಾಳ. ಅದಕ್ಕೆ ಹೊಡೆದು ಬಂದಾಳ. ಕರಿಯಕಿನ ಆಕಿನ ಇವತ್ತು ಬೇಸ್ನಾಗ ಜಾಡಿಸ್ತೀನಿ, ಕರಿಯಕಿನ. ಯಾಕ್ರಿ ಏನೋ ಅನ್ನಕತ್ತಿರಲ್ಲ, ನಿಮ್ಮ ಕಿತಿಬಿ ಮಾಡ್ತಾಳ, ಕರಿಯಕಿನ. ನಾನ ಬಂದೆ. ಏನದು? ನಿನ್ನ ಮಗ ಏನ ಕೇಳಕತ್ತಾನ, ಹೇಳವನಿಗೆ. ಏನಲ್ಲ ಅದು? ಯಾವ ನೀನು ಜಯ ದೊಡ್ಡವ ಇಬ್ರು ಸೇರಿ ಅಂಗನವಾಡಿ ಟೀಚರ್ಗೆ ಎದಕ್ಕೆ ಹೊಡೆದಿರಿ? ಪಾಪ ಅವರು ನಡೆಯೋಕ್ಕೂ ಬರಾಕತ್ತಿಲ್ಲ, ಏನೂ ಇಲ್ಲ. ನಾವು ಆ ಕಡೆ ಆಟ ಆಡಕ್ಕೆ ಹೋದೆವಂದ್ರೆ ನಾವು ಇಷ್ಟು ದೊಡ್ಡವರದೇವಿ ಇಲ್ಲ, ನಮಗೂ ಕರೆದು ತತ್ತಿ ಹಾಲು ಅನ್ನ ಎಲ್ಲ ಕೊಡ್ತಾರ. ನೀನು ನೋಡಿದ್ರೆ ಅವ್ರಿಗೆ ಹೊಡೆದು ಬಂದಿಯಲ್ಲ, ನಿನ್ಗೇನು ಸ್ವಲ್ಪ ಇದು ಇಲ್ಲನು? ಎದಕ್ಕೆ ಹೊಡೆದಿ? ಏನು ಮಾಡಿದ್ರು ಅವರು? ನಿನಗೆ ಯಾರು ಹೇಳಿದ್ರು? ನಾನಾ ಹೊಡೆದೀನಿ, ಜಯಕ್ಕನ ಹೊಡೆದಾಳಂತ ಅನ್ನೋದು ನಿನಗೆ ಯಾರು ಹೇಳಿದ್ರು? ಎಲ್ಲರೂ ಮಾತಾಡಕತ್ತಾರ ಅಲ್ಲಿ. ಪಾಪ ಈಕೆ ಹೊಡೆದಾರ. ಮತ್ತು ನಿನ್ನೆ ಪಂಚಾಯತಿ ಸೇರಿಸಿದ್ರಂತಲ್ಲ, ಅಲ್ಲಿ ಸಾರಿ ಕೇಳಂದ್ರೆ ನೀ ಸಾರಿ ಕೇಳಿಲ್ಲ ಅಂತಲ್ಲ, ಅವರಿಗೆ ಪಟೇಲ್ರಿಗೆ ಬೈದು ಬಂದ್ರಿ ಅಂತಲ್ಲ. ಅಲ್ಲಿ ಬಸ್ ಸ್ಟ್ಯಾಂಡ್ನಾಗ ಎಲ್ಲ ಮಾತಾಡಕತ್ತಾರ ಬೇ. ಒಂದು ಮಾತು ಹೇಳ್ತೀನಿ ಬೇ, ನೀನು ತಪ್ಪು ತಿಳ್ಕೊಬೇಡ. ನಾ ಸಣ್ಣವದೀನಿ, ಆದರೂ ನನಗೆಲ್ಲ ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಈ ಸರಿ 7ನೇ ಕ್ಲಾಸ್ ಅದೀನಿ. ನೀನು ತಪ್ಪು ಬೇ, ಅದು ಹೊಡೆದಿದ್ದು. ಅದು ಏನು ತಪ್ಪು ಮಾಡಿರ್ತಾರೆ ಮೊದಲು ಅವ್ರಿಗೆ ವಿಚಾರ ಮಾಡಬೇಕು. ವಿಚಾರ ಮಾಡಿ ಹೊಡಿಬೇಕು, ಸುಮ್ಮನೆ ಹೊಡಿದಲ್ಲ. ಇದು ನನಗೆ ಯಾಕೆ ಚಲೋ ಅನ್ನಿಸ್ಲಿಲ್ಲವ ನೀ ಹೊಡೆದಿದ್ದು. ಅವರು ನಾನೇನಾರು ತಪ್ಪು ಮಾಡಿದ್ರೆ ನೀ ಹೊಡಿತೀವಿ, ನನಗೆ ಸುಮ್ಮನೆ ನೀ ಹೊಡಿತೀಯನ ಮನ್ಯಾಗ? ಇಲ್ಲ, ಅವ್ರೇನು ಅಂತ ತಪ್ಪು ಮಾಡಿದ್ರು ನಿನಗೆ ಹೊಡ್ಯಾಕ? ಹೇಳು, ನಿನ್ನ ಮಗ ಕೇಳಕತ್ತಾನಿಲ್ಲ ಎದಕ್ಕೆ ಹೊಡೆದಿ ಅಂತ, ಎದ್ರ ಸಂಬಂಧ ಹೊಡೆದಿ? ಹೇಳು ನಿನ್ನ ಮಗ, ಹೇಳು. ನೋಡು ಮೂರ್ತಿ, ನೀನ ಸಣ್ಣವದಿ, ನಿನಗ ಗೊತ್ತಿಲ್ಲ. ನೀ ಸುಮ್ಮನೆ ಇದ್ಬಿಡು. ಆಕಿ ಏನು ಮಾಡ್ಯಾಳ ಅನ್ನೋದು ನಮ್ಗೆ ಅಟ್ಟ ಗೊತ್ತೈತಿ. ಅದ್ರ ಸಂಬಂಧ ಹೊಡೆದೇವಿ. ಸುಮ್ಮನೆ ಹೊಡಿತೀನಿ ನಾನು? ಏನು ಮಾಡ್ಯಾಳ? ಅಪ್ಪನ ಜೊತೆ ಮಾತಾಡ್ಯಾಳಂತ ಅಷ್ಟ ನಮ್ಮ ಗೆಳೆಯರು ಹೇಳಿದ್ರು. ಅಪ್ಪನ ಜೊತೆ ಮಾತಾಡಿದ್ರೆ ಏನು ತಪ್ಪಾಯ್ತು? ನೀನು ಎಲ್ಲರ ಜೊತೆ ಮಾತಾಡ್ತೀ ಇಲ್ಲ? ಈಗ ಶಿವಪ್ಪ ದೊಡ್ಡಪ್ಪನ ಜೊತೆ ಮಾತಾಡ್ತಿ, ಎಲ್ಲರ ಜೊತೆನೂ ಮಾತಾಡ್ತೀರಿ ಇಲ್ಲಿ, ಎಣ್ಣ ಅಂತೇಳಿ. ಹಂಗೆ ಅವರು ಮಾತಾಡಿರ್ತಾರ. ಏನು ತಪ್ಪಾಯ್ತು ಮಾತಾಡಿದಗಳೇನ? ಹಂಗೆ ಹೊಡೆದು ಬಿಡುದನು? ನೋಡುವ, ನಿನ್ನ ಮಗ ಕೇಳಕತ್ತಾನ, ಉತ್ತರ ಕೊಡು. ಆಕಿ ತಪ್ಪು ಮಾಡಿದ್ಲ ಅಂದ್ರೆ ನಾನು ಹೋಗಿ ಬಿಗಿದು ಬರ್ತಿದ್ದೆ ಆಕಿಗೆ. ನೀನು ಬಿಗಿದಲ್ಲ, ನಾನು ಬಿಗಿತಿದ್ದೆ. ಏನು ತಪ್ಪು ಮಾಡೈತಿ ಅದು ಹುಡುಗಿ? ಏನು ಮಾಡೈತಿ? ಚಂದಾಗ ಏನೋ ಅವರು ಒಂದಿಟ್ಟು ಸಿಟಿಯನವರು ಕಲ್ತವ್ರು ಅದಾರ, ಹಂಗಾಗಿ ಏನು ಡಾರ್ಜಿಲಿಂಗು ಬಿಜ್ಲಿಂಗು ಅಂತ ಏನೋ ಮಾತಾಡಿರ್ಬೇಕು. ಹಂಗೆಲ್ಲ ಮಾತಾಡ್ಬಾರ್ದವ. ಇದು ಹಳ್ಳೈತಿ ಅಂತ ನೀವು ತಿಳಿಸಿ ಹೇಳ್ಬೇಕು. ಅದನ್ನ ಬಿಟ್ಟು ಒಮ್ಮಲಿಗೆ ಕೈನ ಎತ್ತಿದ್ ಹೆಂಗವ? ಇದು ಚಲೋ ಅನ್ಸಂಗಿಲ್ಲ ಗಿರ್ಜಿ. ಭಾಳ ಅಂದ್ರೆ ಭಾಳ ನೀನು ಮಾತಾಡಿ ಮತ್ತು ಆ ಪಟೇಲಿಗೂ ಮಾತಾಡಿ ಬಂದಿರಿ ಇಬ್ರು ಸೇರಿ. ಇದು ಈಗ ಆಕಿ ಹೆಂಗೆ ಹೊಡೆದು ಬಂದಿರಲ್ಲ, ಹಂಗೆ ನಿಮಗೂ ಯಾರು ಹೊಡ್ಯಾಕ ದೇವರು ರೆಡಿ ಮಾಡಿಟ್ಟಿರ್ತಾನೆ. ಅದನ್ನ ತಿಳ್ಕೊಂಬಿಡು. ಏನು ಆ ಹೆಣ್ಮಗಳ ಕಡೆ ಹೊಕ್ಕೀನಿ, ಆಕಿನ ಕರ್ಕೊಂಡು ಹೊಕ್ಕೀನಿ, ಮಲ್ಲವ್ರ ಹತ್ತಿನ. ಆಕಿ ಬರಬ್ಬರಿ ಮಾತಾಡ್ತಾಳ, ಆಕಿಗೂ ತಿಳಿಸಿ ಹೇಳಿ ಬರ್ತೇವೆ. ಆಕಿ ಮಾತಾಡೋದು ತಪ್ಪೈತೆ ಅಂತ ಹೇಳಿ ಬರ್ತೇವಿ. ನೀನು ನಿನ್ನೆ ಅವರು ಕ್ಷಮೆ ಕೇಳು ಅಂತ ಹೇಳಿದ್ರಂತ. ನೀ ಕಾಲು ಮುಗಿಯಕ್ಕೆ ಆಗೋದಿಲ್ಲ, ನಾವು ಕಾಲು ಮುಗಿಯಂಗಿಲ್ರಿ. ಹಂಗೆ ಕ್ಷಮೆ ಕೇಳ್ತೇವೆ ಅಂತ ಕೇಳಿಬಿಟ್ಟಿದ್ರೆ ಮುಗಿದು ಹಾಕಿತ್ತದು. ಈಗ ಊರೂರ ಬವಾಸಕತೈತಿ. ಈ ಕಡೆ ಆಕಿನೂ ತಪ್ಪೈತಿ, ತಪ್ಪಿಲ್ಲ ಅಂತ ಹೇಳಿಲ್ಲ. ಆಕಿನೂ ಹಂಗತ್ತೆ ಡಾರ್ಜಿಲಿಂಗ್ ಬಿಜ್ಲಿಂಗ್ ಅಂತ ಮಾತಾಡಬಾರ್ದಾಗಿತ್ತು, ಮಾತಾಡ್ಯಾಳ. ಆಕಿಗೂ ಹೋಗಿ ಸರಿಯಾಗಿ ಹೇಳಿ ಬರ್ತೀನಿ. ಏನು ನೀನು ನೋಡು ಏನು ಮಾಡ್ತಿ? ನನಗಂತರೂ ಒಂದು ತಿಳಿಯಾಕತ್ತಿಲ್ಲ. ಮೂರ್ತಿ ಬಾರಲ್ಲ, ಹೋಗ್ಬರೋಣ. ಅವ್ರ ಮನೆ ಎಲ್ಲೈತಿ ನೋಡು, ನಾನು ನೋಡಿಲ್ಲ ಅವ್ರ ಮನೆ ಎಲ್ಲೈತಿ, ತೋರಿಸ್ಬಾ. ನಡಿಯಮ್ಮ ಹೋಗುನು. ಅಯ್ಯ ಇವ್ರು ನೋಡು ನಮ್ಮತ್ತಿ, ನಂದ ತಪ್ಪಂತ ಹೇಳ್ತಾ. ಬಾ, ನಂದೇ ತಪ್ಪಾಗುತ್ತೆ. ನನ್ನ ಗಂಡನ ಬುಟ್ಟಿಗೆ ಹಾಕೊಳಕ್ ನೋಡಿದ್ದು ನಾನು ಹೊಡೆದೀನಿ. ಏನ್ ತಪ್ಪು? ಗಿರಿಜಿ ಅದೇ ಅಲ್ಲೇ ಮನ್ಯಾಗ ಅದೇನು? ಬಾ ಗಿರಿಜಿ. ಯವ್ವ, ನಿನ್ನೆ ಆ ಪಟೇಲಗ ಬೈದಿದ್ದಕ್ಕೆ ನನ್ನ ಗಂಡ ರಾತ್ರಿ ಎಲ್ಲ ಕುಡಿದು ಬಂದು ಹೆಂಗೆ ಬೇಕು ಹಂಗೆ ಬೈದಾನ. ಯವ್ವ ಒಟ್ಟ ಸುಮ್ಮನೆ ಇಲ್ಲ. ನಮ್ಮ ಅತ್ತಿನೂ ಬೈದ್ಲು. ಏನ ನಿಮ್ಮ ಗಂಡದರ್ಗಿ ಬುದ್ಧಿ ಕಲಿಸ್ರಿ ಅಂದ್ರೆ ಹೋಗಿ ಆ ಹೆಣ್ಮಗಳಿಗೆ ಹೊಡೆದಿರಲ್ಲ. ನಿಮಗೇನು ತಲೆಯಾಗ ಬಂದಿಟ್ಟು ಏನಾರ ತುಂಬ್ಕೊಂಡೇನ? ಏನು ಮಾತಾಡಕತ್ತಿದ್ರು ಅಂತೇಳಿ ಕೇಳಾರ ಹೊಡಿಬೇಕು. ಆಕಿ ಏನು ಬಂದೇನ ತೆಕ್ಕಿ ಬಡ್ಕೊಂಡು ನಿಂತಿದ್ಲನ ನಿನ್ನ ಗಂಡನ? ಎದಕ್ಕೆ ಹಂಗೆ ಇದನ್ನ ಮಾಡಿದೇವ? ಏನು ತೆಕ್ಕಿ ಬಡ್ಕೊಂಡು ನಿಂತು ಏನು ಬೆಲ್ಲ ಕೊಡಕತ್ತಿದ್ಲನ? ಎದ್ರ ಸಂಬಂಧ ಹೊಡೆದಿ ನೀನು? ಸುಮ್ಮನೆ ಏನೋ ಮಾತಾಡ್ಕೊತ ನಿಂತ್ರ ಹೊಡೆದ್ ಬಿಡ್ದಾನ? ಬುದ್ಧಿ ರೈತ ಇಲ್ಲ. ಆ ಗಿರಿಜಿಗನು ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಬುದ್ಧಿ ಇಲ್ಲನ? ನೀವಿಬ್ರು ಊರಿಗೆ ಮಿಕ್ ನಿಂತಿರ್ ನೋಡು, ಹಂಗೆ ಹಿಂಗೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡಿದ್ಲವ. ನಾನು ಒದ್ರಾಡಿದೆ. ನನ್ನ ಗಂಡನ ಆಕಿ ಬುಟ್ಟಿ ಹಾಕೊಂಡ್ಲು, ಅದಕ್ಕೆ ಸಂಬಂಧ ಹೊಡೆದೆ
ಬಂದಾಳ. ಎಲ್ಲಿ ಎಲ್ಲಿ ಹೋಗಿ ಕರ್ಕೊಂಡು ಹೋಗಿದ್ಲು ನೋಡಿದ್ಯಾ ನೀನು ಅಂತ ಕೇಳಿದ್ಲ ಮತ್ತೆ. ಇವ ಏನು ಮಾಡೋದ ಗಿರಿಜಿ, ನಿನ್ನೆ ಹಂಗೆ ಬಾಯಿಗೆ ಬಂದಂಗೆ ಪಟೇಲಿಗೆ ಬೈದಿದ್ದಕ್ಕೆ ಎಲ್ಲರೂ ಗಂಡು ಮಕ್ಳು ಏನ್ವೇ ಇದು ಚಲೋ ಅನ್ಸುತ್ತಾನೋ ಅಂತಂದು ಸಣಸ್ಕೋಗಾಗ ಬೈದು ಹೊಂಟಾರ. ನೀನು ನಮ್ಮ ಅತ್ತಿಗೆ ಬೈಯಾಕತ್ತಾರ, ನಿನ್ನ ಸಸಿಗೇನು ಒಂದಿಟ್ಟು ಬುದ್ಧಿನೇ ಇಲ್ಲ ಏನು? ಪಟೇಲಿಗೆ ಹಂಗೆ ಎದುರು ನಿಂತು ಮಾತಾಡ್ಯಾರಂತ. ಯಾಕೆ ಹೆಂಗೆ ಕಾಣಿಸುತ್ತಂತಂದು ಇವ ಏನು ಮಾಡೋದಿಲ್ಲ. ಇವ ನನ್ನ ಮಗನೂ ಇಟ್ಟೋತನ ಅಂದು ಹೋದ. ಎದಕ್ಕೆ ಹೊಡೆದಿ, ಎದ್ರ ಸಂಬಂಧ ಹೊಡೆದಿವೆ, ಪಾಪ ಭಾಳ ಚಲೋ ಅದಾರ ಅವರು, ಸುಮ್ಮನೆ ಹೊಡೆದು ಬಿಡುದನು, ಮಾತಾಡಿದ್ರೆ ಏನು ತಪ್ಪಾತು, ಚೋಟ್ ಅದನ ನನಗೆ ಬುದ್ಧಿ ಹೇಳಕ್ಕೆ ಬಂದಾನ. ಯವ್ವ ಏನು ಮಾಡೋದಲ್ಲೇ, ನನಗೂ ಆಕಿ ಮಾಡೋದೇನು ಸರಿ ಅನಿಸ್ಲಿಲ್ಲವ. ಅಣ್ಣ ಅಂತೇಳಿ ಮಾತಾಡಬೇಕು, ಅಣ್ಣರ ಅಣ್ಣರ, ನಾನು ನಿಮಗೆ ಮಾತಾಡ್ತೀನಿ ಕಾಕರ ಅಣ್ಣರ ಅಂತಂದು. ನೀ ಮಾತಾಡಂಗಿಲ್ಲ ಅಂತ ಕೇಳ್ತಾನ ನನ್ನ ಮಗ. ನೀನು ಮಾತಾಡಂಗಿಲ್ಲನು, ಶಿವಪ್ಪ ದೊಡ್ಡಪ್ಪನ ಜೊತೆ ಮಾತಾಡಂಗಿಲ್ಲನು, ಸಂಗಪ್ಪ ದೊಡ್ಡಪ್ಪನ ಜೊತೆ ಮಾತಾಡಲ್ಲನು, ಆಕಿ ಹಂಗ ನಮ್ಮ ಅಪ್ಪನ ಜೊತೆ ಮಾತಾಡಾಳ, ಏನು ತಪ್ಪು ಅಂತ ಕೇಳ್ತಾನ ನೀನು. ಯವ್ವ ನನಗೆ ಏನು ಮಾತಾ ಬರಲಿಲ್ಲ, ಸುಮ್ಮನೆ ನಿಂತುಬಿಟ್ಟೆ. ಆದರೂ ಆಕಿ ಡ್ರಿಜ್ಲಿಂಗು ಗಿಜ್ಲಿಂಗು ಅಂತ ಹೇಳಿ ಮಾತಾಡಿದ್ಲಲ್ಲ, ಅದು ತಪ್ಪ ಇಲ್ಲಲ್ಲಿ. ಅದು ಕನ್ನಡದಾಗ ಪ್ರಿಯತಮ್ಮ ಅಂದಂಗಂತ. ಮತ್ತೆ ಆಕಿ ಪ್ರಿಯತಮ್ಮ ಅಂತ ಯಾಕೆ ಮಾತಾಡ್ಬೇಕು? ನಾನು ಮಲ್ಲಮ್ಮಕ್ಕನ ಮಗಳಿಗೆ ಕೇಳಿದೆ, ಆಕಿ ಹೇಳಿದ್ಲು. ಅವದಕ್ಕೆ ನನಗೂ ಬಹಳ ಸಿಟ್ಟು ಬಂದು ಹೊಡೆದೇವಿ. ಏನು ಏನಾರ ಅಲ್ಲಿ ಬಿಡು, ಏನು ಮಾಡೋದು ಈಗ, ಹೊಡೆದೇವಿ, ಏನು ಹೊಳೆ ತಗೊಳಕ್ ಬರ್ತೈತೆ ನಾ ಹೊಡೆದಿದ್ದು? ಬಿಡು, ಪಿಸ ನಮ್ಗೇನಾಗಬೇಕು. ನಡಿ ನಡಿ, ಒಂದಿಟ್ಟು ಹೋಗಿ ಅಲ್ಲಿ ಕಟ್ಗೆರ ಮಾಡ್ಕೊಂಬರೋಣಂತ ಇಬ್ರು ಕೂಡ ಹೋಗಿ. ನನಗೂ ಕರೆಕ್ಟ್ ಅನಿಸ್ತು. ಯಾಕೆ ಹೇಳು, ನಿಮ್ಮ ಮಾರಿ ನೋಡು, ನಿಮ್ಮ ಮಾರಿ ಇಂಥವು ಇದ್ದಿದ್ದಕ್ಕನ ನಿಮ್ಮ ಗಂಡದಿಯರು ಬಂದು ನನಗೆ ಹೊಗಳಾಕತ್ತಾರ, ನಾ ಅಷ್ಟು ಚಂದಿದ್ದೀನಿ ಇಷ್ಟು ಚಂದಿನಿ ಅಂತ. ನಮ್ಮ ಮುಂದೆ ಬಂದದ್ರೆ ನಮ್ಗೆ ಸಿಟ್ಟು ಬರ್ತೈತಿ ಇಲ್ಲ? ಹೊಡೆದೇವಿ. ಇವ್ರಿಗೇನು ಗೊತ್ತಾಗುತ್ತೆ ಬಾ, ಹೆಣ್ಮಕ್ಳು ಹಳ್ಳ್ಯಾನ ಹೆಣ್ಮಕ್ಳು ಎಷ್ಟು ಇದು ಇರ್ತಾರ ಅನ್ನೋದು ಇವ್ರಿಗೇನು ಗೊತ್ತು. ಇವರು ಸಿಟಾನ ಸಿಟಾನಲ್ಲಿ ಹಳ್ಳ್ಯಾನವ್ರು ಇರಲಿ ಎಲ್ಲ ಒಂದ, ಆದ್ರೆ ಸಿಟಾನವ್ರು ಒಬ್ಬೊಬ್ರು ಎಷ್ಟು ಚಲೋ ಇರ್ತಾರ. ಒಬ್ರು ಎಷ್ಟು ಚಂದ ಬೆರದರ ಅಂತೇಳಿ ಮಾತಾಡ್ತಿರ್ತಾರ, ಇಲ್ಲಿಕ ಅಂಕಲ್ ಅಂತ ಮಾತಾಡ್ತಿರ್ತಾರ. ಏನೇವ ಈಕಿ ಏನೂ ಇಲ್ಲ, ಡಾರ್ಜಿಲಿಂಗ್ ಅಂತ ಮಾತಾಡ್ತಾ. ಓಲ್ ಬಿಡು, ಬಾ ಬಾಲಿ ನೀ ಹೇಳ್ದಂಗೆ ನಾನು ಭಾಳ ತಲೆಗೆ ಹಚ್ಕೊಂಡಿದ್ದೆ. ಇಲ್ಲಿ ಬರೋಣ ಮತ್ತೆ ಚಲೋ ಆತ್ ನೋಡು, ಮನಸ್ಸು ತಲೆನೂ ಚಲೋ ಆತು. ಬಾ ಹೋಗೋಣ ಬಾ. ಇಲ್ಲೇ ನಿಂತ ನೋಡು ಸರಿ ಟೀಚರ ಹೇಳ್ರಿ ಅಮ್ಮರ, ಈ ಕಡೆ ಬಂದಿರಿ. ನಿಮ್ಮ ಮೊಮ್ಮಕ್ಳು ಏನಾರ ಅದಾರನ್ರಿ, ಸಾಲಿ ಬಿಡಾಕ್ ಬಂದಿರೇನ? ಇಲ್ಲವ, ನಿನ್ನ ಜೊತೆ ನಾ ಮಾತಾಡ್ಬೇಕಂತ ಬಂದೇವಿ. ಕೆಲಸ ಏನಾರ ಭಾಳ ಐತನ ಮತ್ತೆ ಒಳಗೆ ಮಾತಾಡಕ್ಕೆ ನಿಮ್ಗೆ ಟೈಮ್ ಐತಲ್ಲ? ಐತಿ, ಮಾತಾಡ್ರಿ. ನನ್ನ ಜೊತೆ ಮಾತಾಡೋಂಥದ್ದು ಏನೈತ್ರಿ? ಇಲ್ಲವ, ಹೆಂಗದ ಈಗ ಆರಾಮದಿಲ್ಲ? ಹೊಡೆದಿದ್ದು ನಡ ಅದು ಭಾಳ ಬ್ಯಾನಾಗೈತಿ, ಕಾಲು ಭಾಳ ಬ್ಯಾನಾಗೈತಿ ಅಂತ ಹೇಳಿದಂತ. ಈಗ ಹೆಂಗದಿ, ಆರಾಮಾಗೈತೆ? ಹ್ಞೂ ರೀ, ಆರಾಮಾಗೈತ್ರಿ. ಏನು ಮಾಡೋದ್ರಿ, ಹಳ್ಳ್ಯಾನ ಹೆಣ್ಮಕ್ಳು ಅಷ್ಟು ಸ್ಟ್ರಾಂಗ್ ಇರ್ತಾರ, ಏನು ಮಾತಾಡಿದ್ರು ತಪ್ಪು ತಿಳ್ಕೊಂಡ್ಬಿಡ್ತಾರ. ತಿಳ್ಕೊಂಡು ಹೊಡೆದು ಬಿಟ್ರಿ, ಹಿಂದೆ ಮುಂದೆ ಏನೂ ಯೋಚನೆ ಮಾಡಲಿಲ್ರಿ. ಭಾಳ ಮನಸ್ಸಿಗೆ ನೋವಾಗಿಬಿಡ್ತೀರಿ. ಏನು ಬಂದಿನ ಈಗ 8 ದಿನ ಆಗೈತಿ, ಬಂದುಗಳನ್ನ ಹೊಡೆಸ್ಕೊಂಡಿಲ್ಲ ಅಂತಂದು ನಮ್ಮ ತಂಗಿನ ಬೈಯಾಕತ್ತ. ಎದಕ್ಕೆ ಬೇಕಾಗಿತ್ತು ನಿನಗೆ ಅವ್ರ ಜೊತೆ ಮಾತಾಡೋದು? ನೋಡು, ಅಲ್ಲಿ ಪಂಚಾಯತಿ ಸೇರಿಸೇವಿ, ಆದ್ರೂ ಅಲ್ಲಿ ಸಾರಿ ಕೇಳಂದ್ರೂ ಕೇಳಿಲ್ರಿ ಅವ್ರೇನು, ಹಂಗೆ ಹೋದ್ರಿ. ಏನ್ರಿ ಈ ಪರಿ ಇದ್ರೆ ಹೆಂಗೆ? ನಾವು ನೌಕರಿ ಮಾಡೋಣ ಹೋಗೋಣ್ರಿ. ಒಂದು ನೌಕರಿ ಮಾಡ್ತೀವಿ ಅನ್ನೋದು ಒಂದು ಕಿಮ್ಮತ್ತು ಬೇಡ್ರಿ ನಮಗೆ. ಅಷ್ಟು ಕಿಮ್ಮತ್ತು ಮರ್ಯಾದೆ ಇಲ್ಲಾರ್ದಂಗೆ ಮಾಡ್ತಾರೆ. ಭಾಳ ಮನಸ್ಸಿಗೆ ನೋವಾಗೈತ್ರಿ ಅಮ್ಮಾರ ನಮಗೆ. ಯವ್ವ ಏನು ಹೇಳ್ಬೇಕವ, ಏನು ನಿನಗೆ ಹೇಳ್ಬೇಕ ಅವ್ರಿಗೆ ಹೇಳ್ಬೇಕ ಒಂದು ಗೊತ್ತಾಗ್ತಿಲ್ಲ. ಇಂಗ್ಲೀಷನ್ ಮಾಡ್ಕೊಂಡು ಬರ್ಬೇಕಿಲ್ಲ ದವಾಖಾನಿಗೆ ಹೋಗಿ? ಹ್ಞೂ ರೀ ಅಮ್ಮಾರ, ಹೋಗಿದ್ದೀನಿ ರೀ. ನಾನು ಕಂಪ್ಲೇಂಟ್ ಮಾಡ್ಬೇಕಂತ ಮಾಡಿದ್ದೀನಿ ರೀ. ಯಾಕಂದ್ರೆ ಸುಮ್ಮ ಈಗ ಎಲ್ಲರೂ ಅವ್ರ ಗಂಡದೇರು ಭಾಳ ಚಲೋ ಅದಾರ, ಅವ್ರ ಮಕ್ಕ ನೋಡಿ ಸುಮ್ಮನೆ ಅದೀನಿ ರೀ. ನಾ ಇಲ್ಲಿಕ ಕಂಪ್ಲೇಂಟ್ ಮಾಡಿ ಇವ್ರನ್ನ ಒಳಗೆ ಹಾಕಿಸಿ ಹೊಡೆಸೇ ಬಿಡ್ತಿದ್ದೆ. ನಾನು ಒಂದು ಟೀಚರ್ ಇದ್ದೀನಿ, ನಾನು ಡ್ಯೂಟಿ ಮ್ಯಾಗಿದ್ದಾಗ ಇವ್ರು ಬಂದು ಹೊಡೆದಾರ ನೋಡ ಅಂತ ಹೇಳಿ ನಾನು ಕಂಪ್ಲೇಂಟ್ ಮಾಡಿದರೆ ಇವ್ರನ್ನ ಏನಾಗ್ತಿದ್ರಿ ಪರಿಸ್ಥಿತಿ ಅರ್ಥ ಮಾಡ್ಕೋರಿ ಅಮ್ಮಾರ ನೀವು. ಭಾಳ ಅಂದ್ರೆ ಭಾಳ ಮಾತಾಡಿದ್ರಿ ಪಾಪ. ಈ ಊರಿಗೆ ಹಿರಿಯರದಾರ ರೀ ಪಟೇಲ್ರು, ಅವ್ರಿಗೆ ಸದಕ್ಕೆ ರೆಸ್ಪೆಕ್ಟ್ ಕೊಡಲಿಲ್ಲ, ಯಾಕಡೆ ಬೇಕು ಆ ಕಡೆ ಮಾತಾಡಿದ್ರು. ಏನು ಇಂಥ ಪರಿರೇ ಇರಬೇಕು? ಏನು ಒಂದು ಸ್ವಲ್ಪ ಯೋಚನೆ ಮಾಡ್ಬೇಕ್ರಿ, ಮಾತಾಡ್ಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡಬೇಕು. ಏನು ಅಂದ ಇಷ್ಟೊಂದು ಅನ್ಪಡ ನೋಡುವ ಟೀಚರ್ತಿ, ನಿಂದು ತಪ್ಪೈತಿ. ಯಾಕಂದ್ರೆ ಹಳ್ಳ್ಯಾಗ ಈ ಡಾರ್ಜಿಲಿಂಗು ಅನ್ನೋದು ಗೊತ್ತಿಲ್ಲ. ನೀನು ಅದು ನಿನ್ಗೆ ಯಾರು ನಿನಗೆ ಭಾಳ ಇಷ್ಟ ಆಕಾರ ಅವ್ರಿಗೆ ನೀವು ಅಂತಿರ್ತೀರಿ, ಅದು ನಿಮ್ಮಲ್ಲಿ ಇಟ್ಕೋಬೇಕು. ಏನು ಇದು ಹಳ್ಳಿ ಅಲ್ವಾ? ಹಳ್ಳ್ಯಾಗ ಇಂಥವು ಡಾರ್ಜಿಲಿಂಗ್ ಅಂದ್ರೆ ನಡೆಯಂಗಿಲ್ಲ. ಇಲ್ಲಿ ಅಣ್ಣರ ತಮ್ಮರ ಕಾಕರ ಮಾಮಾರ ದೊಡ್ಡಪ್ಪರ ಮುತ್ಯ ಯಮ್ಮ ಯಪ್ಪ ಅಂತ ಹಿಂಗೆ ಮಾತಾಡ್ತಾರ. ನೀವು ಎಲ್ಲ ಬಿಟ್ಟು ಡಾರ್ಜಿಲಿಂಗ್ ಅಂತ ಹೇಳಿ ಮಾತಾಡೋದು. ನಾನಾ ಭಾಳ ಚಂದ ಅದೀನಿ, ನಿಮ್ಮ ಮಾರಿ ನೋಡ್ಕೊರಿ ಹೆಂಗೈತಿ, ಅದಕ್ಕೆ ನಿಮ್ಮ ಗಂಡದೇರು ನಮ್ಮ ಹಿಂದೆ ಬಿದ್ದಾರ ಅಂತ ಹಿಂಗೆಲ್ಲ ಅಂದೆ ಅಂತ. ಇದು ಚಲೋ ಅನ್ಸುತ್ತಾನ ಹೇಳಿ? ನೀನೇ ಹೇಳಿ, ಇದು ನಿನಗೆ ಚಲೋ ಅನ್ಸೈತೆ ಅಂತಂದ್ರೆ ನಾವು ಹೋಗಿ ಅವ್ರಿಗೆ ಬೈತೆ. ನೀ ಹಂಗೆ ಅಂದಿದ್ದಕ್ಕೆ ಅವಕ್ಕೆ ಮೊದಲ ತಿಳುವಳಿಕೆ ಕಡಿಮೆ, ಸಾಲಿ ಕಲ್ತಿಲ್ಲ ನಿನಗೆತೇನೆ. ಮತ್ತು ಅವ್ರಿಗೆ ಸಿಟ್ಟಿ ಬರ್ತೈತಿಲ್ಲ. ನಾ ಚಂದಿಲ್ಲ, ನಮ್ಮ ಗಂಡದೇರು ಈಕಿಗೆ ಹೋಗಿ ಹೊಗಳಾಕತ್ತಾರ, ಅದಕ್ಕೆ ಈಕಿ ನಮಗೆ ಅಂದ್ಲು
ಅನ್ನಂಗ ಆಕಿಗೆ ಮನ್ಸಿಗೆ ಆಗುತ್ತೆ ಇಲ್ಲವಾ? ಹೇಳಿ ನೀನ ಹೇಳಿ. ಹಾಂ, ಅದು ತಪ್ಪಾಗತ್ತವ. ನೀನು ಡಾರ್ಜಿಲಿಂಗ್ ಅನ್ನು ಆದ್ರೆ ನಿಮ್ಗೆ ಯಾರು ಭಾಳ ನಿಮ್ಮ ಊರಾಗ ಅವೆಲ್ಲ ಅನ್ಕೋಬೇಕವ, ಹಳ್ಳ್ಯಾಗಲ್ಲ. ನೀನು ಮಾತಾಡ್ಸಕ್ ಬ್ಯಾಡ ಅಂದಿಲ್ಲ. ನೀನು ಅಣ್ಣಾರಂತೆ ಚಂದಾಗ ನಿಂತ್ಕೊಂಡು ಮಾತಾಡ್ಸಿದ್ದೆ ಅಂದ್ರೆ ಇಷ್ಟು ಬರ್ತಾನೆ ಇರಲಿಲ್ಲ. ಅದು ಇಟ್ಟು ಹೊಡ್ಯಾಕನು ಬರ್ತಿದ್ದಿಲ್ಲ ಅವರು, ಇಲ್ಲಿ ಪಂಚಾಯತಿ ತನೂ ಬರ್ತಿದ್ದಿಲ್ಲ ಅದು. ನೋಡುವ, ನಾವು ಹಿರಿಯರಿದ್ದೇವಿ, ಇದು ತಪ್ಪ ಸರಿಯೇ ನೀನ ತಿಳ್ಕೊಂಬ್ರು ನಿನ್ನ ಮನಸ್ಸಿಗೆ. ಹೌದವ ಟೀಚರ್ತಿ, ನಮ್ಮ ಪಿರೆಂಟ್ ಹೇಳಿದ್ಲಲ್ಲ, ಆಕಿ ಹೇಳಿದೆಲ್ಲ ಕರೆಯವ ಇವ. ಇಲ್ಲಿ ಹಳ್ಳ್ಯಾಗ ಅದು ಎಲ್ಲ ನಡೆಯಂಗಿಲ್ಲವ. ನೀನು ಹಂಗೆ ಅನ್ನಬಾರ್ದಾಗಿತ್ತು. ನಾನು ಸಸಿಗೂ ಬೈದೀನಿ ಅಷ್ಟ ಅಲ್ಲ ಯವ. ನೀನು ಅಲ್ಲಿ ಹೊಗಳಿ ಅಲ್ಲಿ ನಿಂತಿದ್ದಕ್ಕೆ ಆಕಿ ತನ್ನ ಗಂಡಗೂ ಹೊಡೆದಾಳ ಗೊತ್ತಾನ. ಗನ ಸಿಟ್ಟಿರ್ತಾವು ಹಳ್ಳ್ಯಾಗ. ಇವಕ್ಕೆ ಹಿಂದೆ ಮುಂದೆ ಏನೂ ಯೋಚನೆ ಮಾಡಂಗಿಲ್ಲ. ಅವ್ರಿಗೇನು ಗೊತ್ತಾನ, ನಮ್ಮ ಗಂಡದೇರು ಎಲ್ಲಿಗೆ ಹೋಗಬಾರ್ದು, ನಮ್ಮ ಗಂಡದೇರು ನನ್ನ ಮುಂದೆ ಇರಬೇಕು. ಸೀದಾ ಅವರು ಹೊಲಕ್ಕೆ ಹೋಗ್ತಾರ, ಎಲ್ಲ ಕೆಲಸ ಮುಗಿಸ್ತಾರ. ಎಲ್ಲಿಗಾರ ಹೋದ್ರೆ ಅಲ್ಲೇ ಚಾದ ಅಂಗಡಿಯಾಗ ಅದು ಒಂದಿಟ್ಟು ಏನೋ ಬಜ್ಜಿ ಗಿಜಿ ತಿಂತಾರ, ಸೀದಾ ಮನೆಗೆ ಬರ್ತಾರೆ. ಇದು ಹೆಣ್ಮಕ್ಳ ಜೊತೆ ಮಾತಾಡೋದು ಅದು ಏನು ಗೊತ್ತಿರಂಗಿಲ್ಲ ಅವಕ್ಕೆ. ನೀ ಈಗ ಬರೋಣ ಡಾರ್ಜಿಲಿಂಗ್ ಗಿಜ್ಲಿಂಗ್ ಅಂತೇಳಿ ಮಾತಾಡಿ ಅವ್ರಿಗೆ ನಕ್ಕೋತಾ ಮುಂದೆ ನಿಂದ್ರದು, ಅವ್ರು ನಿನಗೆ ಹೊಗಳದು ಮಾಡಿ ಅವಕ್ಕೆ ಭಾಳ ಸಿಟ್ಟು ಬಂದುಬಿಟ್ಟೈತಿ. ಹಿಂಗಾಗಿ ಹಿಂದೆ ಮುಂದೆ ಏನೋ ಯೋಚನೆ ಮಾಡಿದೆ ಬಂದು ನಿನಗೆ ಹೊಡೆದು ಬಿಟ್ಟಾರ. ಆದ್ರೂ ಒಂದಿನ ಅಂದ್ರಂತ ಅವರು ನಿನಗೆ ಹಿಂಗೆಲ್ಲ ಇದು ಮಾಡಬೇಡ ನೋಡು ಅಂತೇಳಿ. ಆದರೂ ನೀನು ಮತ್ತೆ ಮಾತಾಡ್ಕೊತ ನಿಂತಿದ್ದಕ್ಕೆ ನೋಡಿ ಸಿಟ್ಟು ಗೆದ್ದು ಏನೋ ಯೋಚನೆ ಮಾಡಿಲ್ಲ, ಹಂಗೆ ಹೊಡೆದು ಬಿಟ್ಟವ ಯಾವ. ಅವರಿಂದ ನಿನಗೆ ಭಾಳ ತೊಂದರೆ ಆಗೈತಿ, ಇಲ್ಲ ಅಂತ ಹೇಳಿಲ್ಲ. ನೀನು ಇನ್ನು ಮೇಲಿಂದ ಹಾಗೆಲ್ಲ ಡಾರ್ಜಿಲಿಂಗ್ ಗಿಜ್ಲಿಂಗ್ ಅಂತೇಳಿ ಅನ್ನೋದು ಮಾತಾಡವ. ನಾನು ಪಿರಿಯಡ್ ಹೇಳಿಲ್ಲ, ಮಾತಾಡು. ಅಣ್ಣಾರ ಅಂತ ಮಾತಾಡು. ನಿನಗೆ ಅಣ್ಣಾರ ಅನ್ನೋಕ್ಕಾಗಲಿಕ್ಕ ಇಂಗ್ಲೀಷಲ್ಲಾಗ ಏನೇನೋ ಮಾತಾಡ್ತಾರಲ್ಲ ಹಂಗಂತ ಮಾತಾಡು ಆಯ್ತಾ. ಈ ಡಾರ್ಜಿಲಿಂಗ್ ಅನ್ನೋದು ಬೇಡವ ಇವ, ಚಲೋ ಅನ್ಸಂಗಿಲ್ಲ. ಅವ್ರಿಗೆ ಹೇಳಿನಿ, ಬುದ್ಧಿ ಹೇಳಿನಿ ಆಕಿಗೂ. ಆಕಿನೂ ಬಂದು ಮಾತಾಡ್ಸಿ ಒಳ್ಳೆ ಗೆಳತಿಯರ್ಗಿತ ಇರ್ರಿ ಇಲ್ಲಿ ಊರಾಗ. ಅದೆಲ್ಲ ಬಿಟ್ಬಿಡ್ರಿ. ಆಕಿಗೆ ಹೇಳಿ ಮಾತಾಡಕ್ಕೆ ಹಚ್ತೀನಿ, ಕರ್ಕೊಂಬರ್ತೀನಿ ಇಬ್ರು. ಮಾತಾಡ್ರಿ, ನೀನು ಮಾತಾಡುವ. ನೀನು ಇನ್ನು ಅದು ತಲೆಂದು ಪೊಲೀಸ್ ಗಿಪ್ಲೇಟು ಕೊಡ್ತೀನಿ ಅಂತ ಅದೆಲ್ಲ ಅನ್ಕೊಳಕ್ಕೆ ಹೋಗಬೇಡ. ಚಲೋ ಅಲ್ಲದು ಹಳ್ಳ್ಯಾಗ. ಮತ್ತೆ ಎಲ್ಲರನ್ನೂ ವಿರೋಧ ಹಾಕೋಬೇಕಾಗತ್ತಾ? ಅದಕ್ಕೆ ಅಂತಾಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಚಂದಾಗ ಅಕ್ಕ ತಂಗಿಯರ್ಗೈತನ ಇರ್ರಿ. ಇಟ್ಟು ಹೇಳೇವಿ ನೋಡುವ, ನೀನು ಮನಸ್ಸಿಗೆ ಹಚ್ಕೊಳಕ್ಕೆ ಹೋಗಬೇಡ. ಈಗ ಸಂಜೆ ಕಡ್ಸೆ ಬಾ ಮನೆ ಕಡೆ ಮಾತಾಡೋಣ ಅಂತ. ಆಕಿಗೂ ನಾನು ಬುದ್ಧಿ ಹೇಳೀನಿ, ಈಗ ತಲೆಗೆ ಬಡ್ದಿರ್ತೈತಿ. ಆಕಿ ಜಯವ್ಗೂ ಅವ್ರ ಆಯ್ತು ಹೇಳ್ಯಾಳ, ಆಕಿ ಬೇಸ್ನಾಗನ ಹೇಳ್ಯಾಳ. ನೋಡಿ ಇಟ್ಟೆಲ್ಲ ಹೇಳೇವಿ, ಮನ್ಸಿಗೇನು ಹಚ್ಕೊಳಕ್ಕೆ ಹೋಗಬೇಡ. ನಿನಗೆ ಅವ್ರ ಕಡೆಯಿಂದ ಏನು ಕ್ಷಮೆ ಕೇಳಿಸ್ಬೇಕಲ್ಲ, ಕೇಳಿಸ್ತೇವಂತ. ಆದ್ರೆ ನೀನು ಇನ್ನೇಮಿ ನಮ್ಮ ಹುಡುಗರು ತಂಟೆಗೆ ಬರಕ್ಕೆ ಹೋಗಬೇಡ. ಬಂದ್ರೆ ಹೇಳ್ಯಾಳ ಮಾತಾಡ್ಸು, ನಿನ್ನ ತಂಟೆಗೆ ಬರಬೇಡ. ಆದ್ರೆ ಈ ಡಾರ್ಜಿಲಿಂಗು ನಾ ಭಾಳ ಚಂದ ಅದೀನಿ, ನಾ ಹಂಗದೀನಿ ಹಿಂಗದೀನಿ ಅಂತೇಳಿ ಹೊಗಳಿ ಮಾತಾಡೋದು ನಮ್ಮ ಮನ್ಯಾಗ ನಮ್ಮ ಸೊಸೆಯರಿಗೆ ಸಿಟ್ಟು ಬರಂಗೆ ಮಾಡಬೇಡ. ನೋಡುವ, ಇಟ್ಟು ಹೇಳೀನಿ. ನೀನು ಮಗಳಿಗೆತ್ತೇನ ನಮಗೂ, ಹಂಗಾಗಿ ಹೇಳಾಕತ್ತೇವಿ. ತೊಗೊಳೋದು ಬಿಡೋದು ನಿನಗೆ ಬಿಟ್ಟಿದ್ದು ನೋಡುವ. ಆಯ್ತು ರೀ ಅಮ್ಮರ, ನಾನು ಸ್ವಲ್ಪ ಓವರಾಗೆ ಆಡಿದೆ. ನನಗೂ ಅಷ್ಟು ಗೊತ್ತಿರಲಿಲ್ಲ ಹಳ್ಳ್ಯಾಗ ಹಿಂಗೆ ಐತಿ, ಹಿಂಗೆ ಹೆಣ್ಮಕ್ಳು ಹಿಂಗೆ ಇರ್ತಾರಂತ ನನಗೆ ಅಷ್ಟು ಗೊತ್ತಿರಲಿಲ್ಲ. ಯಾಕಂದ್ರೆ ಎಲ್ಲ ಕಡೆನೂ ಜನ ಫಾರ್ವರ್ಡ್ ಅದಾರಲ್ಲ, ಹಂಗಾಗಿ ಇಲ್ಲಿನೂ ಹಂಗೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಇನ್ನೂ ಇಲ್ಲಿ ಮುಂದೆ ವರ್ದಿಲ್ರಿ, ಇಲ್ಲಿ ಜನ ಇನ್ನೂ ಹಿಂದೆ ಉಳ್ದಾರ. ಅವ್ರಿಗೇನು ಅರ್ಥ ಆಗಂಗಿಲ್ಲ. ಸಾಲಿ ಕಲ್ತವ್ರಾದ್ರೆ ಅರ್ಥ ಆಗ್ತಿತ್ತ, ಪಾಪ ಅವರು ಏನೂ ಕಲ್ತಿಲ್ಲ. ನಾನು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು, ಯೋಚನೆ ಮಾಡಲಿಲ್ಲ. ಆಯ್ತು ಬಿಡ್ರಿ ಅಮ್ಮರ, ಸಾಲಿ ಮುಗ್ದಿಂದ ನಾನು ಈಗ ಬಂದು ಮಾತಾಡ್ತೀನಿ ರೀ. ಆದ್ರೆ ಇನ್ನೊಂದು ಏನಂದ್ರೆ ಅವರು ನನಗೆ ಕ್ಷಮೆ ಕೇಳ್ಬೇಕ್ರಿ ಅಷ್ಟೆ. ಅದು ಒಂದು ನನ್ನ ಮನಸ್ಸಿನಾಗ ಐತ್ರಿ. ಅವ್ರು ಹೆಂಗೆ ಹೊಡೆದಾರಲ್ಲ ಹಂಗೆ ಕ್ಷಮೆ ಕೇಳಿ ನಾನು ವಾಪಸ್ ಅವ್ರಿಗೆ ಕ್ಷಮೆ ಕೇಳ್ತೀನಿ. ಆಯ್ತು ರೀ ಅಂದ್ರೆ ನಾವಿಬ್ಬರು ಮಾತಾಡ್ಕೊಂಡು ಚೆಂದಾಗಿರ್ತೇವೆ ರೀ. ನೀವೇನು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ್ರಿ. ಮತ್ತು ನಾನು ಕಂಪ್ಲೇಂಟ್ ಮಾಡ್ತೀನಿ ಅನ್ನೋಣ. ಸುಮ್ಮ ಹಂಗೆ ಅಂದೀನಿ ರೀ, ನಾನೇನು ಮಾಡೋಂಗಿಲ್ಲ. ಮತ್ತು ನನಗೆ ಯಾರು ಮನ್ಯಾಗ ಹಿರಿಯರಿಲ್ರಿ, ನನಗೆ ಯಾರು ತಂದೆ ತಾಯಿ ಯಾರೂ ಇಲ್ರಿ. ನಮ್ಮ ದೊಡ್ಡಪ್ಪ ಅವ್ರು ಅದಾರ್ಯ, ನಾವು ಅಲ್ಲೇ ಬೆಳೆದೇವಿ. ನಮಗೆ ಸಿಟಿಯಾಗಿ ಬೆಳೆದು ಬಿಟ್ಟೇವಲ್ಲ, ನನಗೇನು ಗೊತ್ತಿಲ್ಲ. ಹಂಗೆ ಮಾತಾಡೋದು ಸೋಷಿಯಲ್ ಆಗೇ ಇರ್ತೀನಿ ರೀ ನಾನು. ಹಂಗಾಗಿ ಹಾಗೆ ಮಾತಾಡಿದೆ. ಇಲ್ಲಿ ಕಲ್ಚರ್ ನನಗೆ ಗೊತ್ತಾಗಲಿಲ್ಲ ಹಳ್ಳಿದು. ಇನ್ನೇನು ಆ ಥರ ಎಲ್ಲ ಮಾಡೋಂಗಿಲ್ಲ ರೀ. ನೀವು ಬುದ್ಧಿ ಹೇಳಿದ್ದಕ್ಕೆ ಥ್ಯಾಂಕ್ಸ್ ರೀ. ನಮ್ಗೆ ಯಾರು ಈ ಥರ ಹೇಳೋರೇ ಇಲ್ಲ ನೋಡ್ರಿ ಮನ್ಯಾಗ. ನೀ ಮೊದಲೇ ಹಿಂಗತ್ತೆ ಅನ್ಬಾರ್ದವ ಅಂತೇಳಿ ನನಗೆ ಯಾರು ಬುದ್ಧಿ ಹೇಳಿದ್ರಂದ್ರೆ ಇಲ್ಲಿ ತನಕ ಬರ್ತಾನೆ ಇರಲಿಲ್ಲ ರೀ, ನಾನು ಹೊಡೆಸ್ಕೊತಿರ್ಲಿಲ್ಲ. ಥ್ಯಾಂಕ್ಸ್ ರೀ ಅಮ್ಮರ. ಆಯ್ತು ಬರ್ರಿ, ಒಳಗೆ ಬರ್ರಿ, ಒಳಗೆ ಕುಂದ್ರ ಬರ್ರಿ. ಇಲ್ರಿ ಟೀಚರ್, ನಾವು ಹೊಕ್ಕೇವಿ. ನಾವು ಹೇಳಿದ್ದನ್ನೆಲ್ಲ ನೀವು ತಿಳ್ಕೊಂಡ್ರಲ್ಲ, ಇದು ತಪ್ಪು ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ತಲ್ಲ, ಅಷ್ಟ ಸಾಕು ನಮಗೆ. ನಾವು ಹೊಕ್ಕೇವಿ. ಮನ್ಯಾಗ ಕೆಲಸ ಅದಾವ, ಅದಕ್ಕೆ ಕರ್ಕೊಂಬರ್ಲಿಕ್ಕೆ ನಮ್ಮ ಪಿರೇಂಡು ಬಾರವ ಹೋಗ್ಬರೋನು. ಪಾಪ ಟೀಚರ್ಗೆ ಹೊಡೆದು ಬಿಟ್ಟಾರ, ನನ್ನ ಸಸಿ ಅಕ್ಕಿ ಜಯವ ಸೇರಿ ಮಾತಾಡಿ ಬರೋಣ ಬಾ, ಅವ್ರಿಗೆ ಏನೂ ಗೊತ್ತಿಲ್ಲ ಪಾಪ ಅಂತ ಅಂದ್ಲು. ಹಾಗಾಗಿ ಬಂದೇವ್ರಿ ಟೀಚರ. ಆಯ್ತಾಡ್ರಿ, ಇನ್ನು ಮ್ಯಾಗ್ಲಿಂದ ಚಂದಾಗ ಇರ್ರಿ. ಅಕ್ಕ ತಂಗಿಯರ್ಗಿಂತ ಇರ್ರಿ. ಅವ್ರನ್ನೂ ಕರ್ಕೊಂಬರ್ತೀನಿ ನಾಳೆಗಾರ ಕರ್ಕೊಂಬರ್ತೀವಿ. ಕಡೆಗೆ ಮಧ್ಯಾಹ್ನಕರ ಕರ್ಕೊಂಬಂದು ಮಾತಾಡ್ಸ್ತೇವಂತ. ನಿಮ್ಗೇನು ಕ್ಷಮೆ ಕೇಳಿಸ್ವಲ್ಲ, ಕೇಳಿಸ್ತೇವಂತ. ಆಯ್ತಾಡ್ರಿ, ನಾವು ಹೇಳಿದ ಮಾತೆಲ್ಲ ನೀವು ಕೇಳಿದ್ರಲ್ಲ, ಇಷ್ಟು ನಿಂತ್ಕೊಂಡು ಅಷ್ಟಕ್ಕೆ ನಮಗೂ ಖುಷಿ ಆಯ್ತು.
ಎಲ್ಲಿ ಏನಂತೀಯ ಏನ ಹೋಗ ನಿಂದೇನು ಮುದುಕ್ಯಾರ ಅಂತಂದು ಎಲ್ಲಿ ಬೈದು ಬಿಡ್ತೀಯ ಅಂತ ಅನ್ಕೊಂಡಿದ್ದೇವಿ. ಆದರೂ ಸಮಾಧಾನದಿಂದ ಎಲ್ಲ ಕೇಳಿ ತಲೆಗೆ ಹಾಕೊಂಡೆಲ್ಲ ನಾವು ಹೇಳಿದ ಮಾತು ಅದು ತಪ್ಪಂತ ನಿನಗೂ ಅನಿಸ್ತಲ್ಲ, ಅಷ್ಟ ಖುಷಿ ಆಯ್ತು. ಆಯ್ತಾ? ಹೋರ್ ಹೊತ್ತಾಗುತ್ತಾ? ಹೋರಿ ಒಳಗೆ ಮತ್ತೆ ಯಾರು ನೋಡಿದ್ರೆ ಸಾಲಿ ಬಿಟ್ಟು ಮಾತಾಡ್ಕೊತ ನಿಂತಾರ ನೋಡಂತಾರ. ಹೋರಿ ನೀವು ಒಳಗೆ, ನಾವು ಹೊಕ್ಕಿ. ಯಾವ ಸಂಗಿ ನಮ್ಮ ಮಾತು ಕೇಳ್ತಾಳ ಇಲ್ಲ? ಈಕಿ ಟೀಚರ್ ತಂದ್ಕೊಂಡಿದ್ದೇವಿ, ಕೇಳಿದ್ಲಲ್ಲ. ಅಟ್ಟ ಸಾಕವ ಯವ. ಇದು ನಮ್ದು ಕೆಂಪು ಚೋಳು, ಅದು ಟಗರದಲ್ಲಿ ಎರಡು ಥರದ್ದು ಕರ್ಕೊಂಡ್ಬಂದು ಈಕಿನ ಮುಂದೆ ನಿಂದಿರಿಸಿ ಚಾರಿ ಕೇಳ್ಸೋನು. ಆಕಿ ಚಾರಿ ಕೇಳ್ಬೇಕಂತ ಇಲ್ಲಿಕಂದ್ರೆ ಆಕಿಗೂ ಮನಸ್ಸಿಗೆ ಒಂಥರ ಆದ್ರೂ ಮತ್ತೆ ಹೊಡೆದಾರಲ್ಲ ತಪ್ಪದು. ಟೀಚರ್ ತದಾಳ ಮಂದ್ಯಾಗಂತರೂ ಕೇಳಿಲ್ಲ. ಇಲ್ಲಿ ಬಂದರ ಸಾಲಿ ಹತ್ರ ಬಂದರ ಚಾರಿ ಕೇಳ್ರವ ಅಂತ ಹೇಳಿ ಹೇಳೋನಲ್ಲಿ. ಹೌದಿಲ್ಲಲೇ? ಕರೆಕ್ಟ್ ಇಲ್ಲ ನಾ ಹೇಳಿದ್ದು? ಹೌದವ ಯವ. ಗನ ಎಂಬೆರಿಕೆದಾರವ ಇಬ್ರು. ಇನ್ನ ಯಾಕೆ ಕಲ್ಲಿ ಒಂದು ಇದ್ರಾಗ ಬಂದಿಲ್ಲ. ಕಲ್ಲಿ ಗಂಡು ಇಲ್ಲಲ್ಲ, ಅದಕ್ಕೆ ಸುಮ್ಮದಾರ. ಇಲ್ಲಿಕಂದ್ರೆ ಕಲ್ಲಿ ಅಂತರೂ ಈಕಿನ ಸೀರೆ ಹೊಡಿತಿದ್ಲಿಕ್ಕೆ ಇವರು ಅಷ್ಟ ಹೊಡೆದಾರ. ಆಕೆ ಸೀರೆ ಕಳೆದ ಹೊಡಿತಿದ್ಲ ಅಂತಕ್ಕೆ ಕಲ್ಲಿ. ಇವ ನಮ್ಮ ಡುಮ್ಮಿ ಅಂತರೂ ನೋಡಿ ಇಲ್ಲ. ನಮ್ಮ ಡುಮ್ಮಿಗೆ ಹೊಡ್ಯಾಕ ಆಗೋದಿಲ್ಲ, ಇದು ಮಾಡಕ್ಕೆ ಯಾಕೆ ಮೈನ ಎತ್ತಂಗಿಲ್ಲ ಅದಕ್ಕೆ. ಆಕಿನ ಗಂಡ ಇಂಥದ್ದೇನು ಮಾಡಲ್ಲ ಅಂತ ತಿಳ್ಕೊಂಡ್ಬಿಟ್ಟೇವೆ. ಈಕಿನ ನೋಡ್ತಿರ್ತಾನಲ್ಲೇ ಹೊರಗೆ. ಆದ್ರೆ ಇದಕ್ಕೆ ನಮ್ಮ ಡುಮ್ಮಿಗೆ ಗೊತ್ತಾಗಲ್ಲ. ಆಕೆ ಅಂಥದ್ದು ವಿಚಾರ ಮಾಡಲ್ಲ. ಆಕೆ ಬರೀ ತಿನ್ನೋದು. ಯಾರ ಮನ್ಯಾಗ ಏನು ಕೊಡ್ತಾರ, ಯಾರ ಮನ್ಯಾಗ ಏನೈತಿ, ಏನು ಇಸ್ಕೊಂಬರ್ಲಿ, ಬರೀ ಇದೇ ಚಿಂತಿರ್ತೈತಿ ಆಕಿ. ಬೇರೆ ಗಂಡನ ಬಗ್ಗೆನೂ ಚಿಂತೆ ಮಾಡಲ್ಲ, ಮಗಳ ಬಗ್ಗೆನೂ ಚಿಂತೆ ಮಾಡಲ್ಲ. ಬರೇ ಮಂದಿ ಮನ್ಯಾಗ ಏನೈತಿ, ಏನು ಇಸ್ಕೊಂಬರೋನು, ಯಾರ ಮನ್ಯಾಗ ಏನು ತಗೊಂಬಂದು ಅಡುಗೆ ಮಾಡಲಿ, ಎಲ್ಲಿ ಏನು ಊಟ ಮಾಡಿ ಬರಲಿ, ಏನು ತಿನ್ನಲಿ, ಯಾರ ಮನೆ ಚಾ ಕುಡಿಲಿ, ಬರೀ ಇದನ್ನು ನೋಡಲಿ ಯೋಚನೆ ಆಕಿಂದು. ಎಂಥದ್ರು ಬಂದು ಸಸ್ತೇರ್ ನಮಗೆ. ಸಾಕಾಗೋಯ್ತವ. ನಡಿ ಬಡ ಹೋಗೋಣ. ನಂದು ತಪ್ಪೈತಿ. ನನ್ನ ಗಂಡಗೂ ಯಾರು ಬೇಕು ಚಂದನಿಗೆ ಹೆಣ್ಮಗಳು ಬಂದು ನೀನು ಡಾರ್ಲಿಂಗ್ ಅಂತ ನನ್ನ ಗಂಡಗೆ ಯಾರು ಕರೆದಿದ್ರಂದ್ರೆ ನನಗೂ ಸಿಟ್ಟು ಬರ್ತಿತ್ತು. ನನಗೆ ಲಗ್ನ ಆಗಿಲ್ಲ, ನನಗೆ ಗೊತ್ತಿಲ್ಲ, ಯಾರನ್ನೂ ಲವ್ನು ಮಾಡಲಿಲ್ಲ, ಬರೀ ಹಿಂಗೆ ಎಂಜಾಯ್ ಮಾಡ್ಕೊತ ಬಂದೆ. ನನಗಿದೇನೋ ಗೊತ್ತಾಗಲಿಲ್ಲ. ಪಾಪ ಅವರು ಗಂಡದೇನ ಭಾಳ ಲವ್ ಮಾಡ್ತಾರೆ, ಮತ್ತು ಸಿಟ್ಟು ಬಂದೈತೆ ಅವರಿಗೆ. ನಾನು ಓವರಾಗೆ ಆಡಿದೆ. ಅವರಿಗೆ ನಾನು ನೀ ಚಂದಿಲ್ಲ, ಅದಕ್ಕೆ ನಿಮ್ಮ ಗಂಡದೇರು ನಾನು ಹೊಗಳಕತ್ತಾರ ಅಂಥೇಳಿ ಅನ್ನಬಾರ್ದಾಗಿತ್ತು. ಅಂದು ತಪ್ಪು ಮಾಡಿದೆ. ಅದಕ್ಕೆ ಅವರು ಹೊಡೆದ್ರು, ಸಿಟ್ಟು ಬಂದು. ಹೊಡೆದಿದ್ದಕ್ಕೆ ಅವ್ರಿಗೆ ಕ್ಷಮೆ ಕೇಳಬೇಕು, ಹೌದಿಲ್ಲ? ಯಾಕಂದ್ರೆ ನಾನು ಟೀಚರ್ ತೆಗೀನಿ, ನನಗೂ ಒಂದು ಗೊತ್ತೈತಿ. ಬಿಡ್ತೀನಿ ನಾನು. ಕ್ಷಮೆ ಕೇಳಬೇಕು. ನಂದು ತಪ್ಪೈತಿ, ನಾನು ಕ್ಷಮೆ ಕೇಳ್ತೀನಿ. ಇನ್ನು ಮೇಲಿಂದ ಅವ್ರಿಗೆ ಡಾರ್ಲಿಂಗು ಅನ್ನಲ್ಲ, ಪಾರ್ಲಿಂಗು ಅನ್ನಂಗಿಲ್ಲ. ಯಾಕೆ ಬೇಕು? ಚಂದಾಗ ಮಾತಾಡಿಸ್ತೀನಿ. ಬ್ರದರ್ ಅಂತ ಹೇಳಿ. ಯಪ್ಪ, ಹಳ್ಳ್ಯಾಗ ಇಷ್ಟು ಗಂಡದೇನು ಹಚ್ಕೊಂಡಿರ್ತಾರ. ಗಂಡನೇ ಸರ್ವಸ್ವ ಅಂತ ಹೇಳಿ ಜೀವನ ಮಾಡ್ತಿರ್ತಾರೆ. ಮತ್ತು ನಾವು ಬಂದು ಡಾರ್ಲಿಂಗ್ ಅಂದ್ರೆ ಬಿಡ್ತಾರ ಇವರು? ತಪ್ಪು. ಅದು ನಂದು ತಪ್ಪೇ ಆಯ್ತು. ನಾಳೆಗೆ ಅಥವಾ ಇವತ್ತು ಕರ್ಕೊಂಬಂದ್ರಂದ್ರೆ ಅವ್ರು ನಂಗೆ ಕ್ಷಮೆ ಕೇಳಿ ನಾನು ಅವ್ರಿಗೆ ಇನ್ನೇನು ಅನ್ನಂಗಿಲ್ಲ, ಸಾರಿ ಅಂತ ನಾನು ಕೇಳ್ತೀನಿ ಅಷ್ಟೇ. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ರೀ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪೂರ ವಿಡಿಯೋ ನೋಡಿ ಒಂದು ಲೈಕ್ ಕೊಡಿರಿ. ನಮಸ್ಕಾರ.